ಸುವರ್ಣ. ನೀಲವ, ಈ ಸಂಜೆ ಲಕ್ಷ್ಮೀ ಪೂಜೆಗೆ ಪ್ರತಿ ವರ್ಷ ಮಾಡ್ದಂಗ ಹೋಳಿಗೆನೇ ಮಾಡ್ಬೇಕು. ನೆನ್ಪಿರ್ಲಿ, ಈ ಮನಿ ಸಸ್ಯ ಆಗಕ್ಕಿ ಅಂದ್ರ ನಮ್ ರೂಪವನ್ನ ಹೋಳಿಗೆ ಮಾಡ್ಬೇಕು. ಯಾರು ಸಹಾಯ ಮಾಡಂಗಿಲ್ಲ. ನೆನ್ಪಿರ್ಲಿ. ರೂಪವ, ನೋಡು, ಕಂಕಣ ಕಟ್ಟೋ ವೇಳ್ಯಾಗ ಆಗಿದ್ ವಿಚಾರ ನೀ ತಲೆ ಕೆಡ್ಸ್ಕೋಬೇಡ. ಮನೆಯಾಗ ಶುಭ ಕಾರ್ಯ ನಡೆಯುವಾಗ ನನ್ ಕೈಯಾಗ ಕೂನಿ ಆಗ್ಬಾರ್ದು ಅಂತ ಆಕಿನ ಸುಮ್ನೆ ಬಿಟ್ಟಿ. ಅದ್ ಹಂಗಿರ್ಲಿ. ಈ ಸದ್ದು ನೀ ಅಡಿಗೆ ಮನೆಗೆ ಹೋಗಿ ಹೋಳಿಗೆ ಮಾಡಕ್ ಶುರು ಮಾಡು. ಆಯ್ತತಿ. ನೋಡು ಸಹನಾ, ನೀನು ಹೇಳಿದ ನಿಜ ಆಯಿತು. ನಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೀತಿದೆ ಅಂತ ನಿನ್ನ ಸುಮ್ಮನೆ ಬಿಟ್ಟಿದ್ದಾರಂತೆ ನಮ್ಮ ದೊಡ್ಡವ್ವ. ಇಲ್ಲ ಅಂದಿದ್ರೆ ನಿನ್ನ ಕತೆ. ಏಯ್, ಇದೊಂಥರ ಅಡ್ವಾಂಟೇಜ್ ನಮಗೆ. ಇದೇ ಗ್ಯಾಪಲ್ಲಿ ನೀನು ನಮ್ಮ ದೊಡ್ಡವನ ಮನಸ್ಸನ್ನ ಗೆಲ್ಲಬೇಕು. ನಿಂಗೆ ಹೋಳಿಗೆ ಮಾಡಕ್ ಬರುತ್ತಾ? ಇಲ್ಲ, ತಿನ್ನಕ್ ಬರುತ್ತೆ. ಹಲೋ, ಈ ವೀರ್ಗಡದ ಮನೆ ಸೊಸೆ ಆಗಬೇಕು ಅಂತಂದ್ರೆ ಮೊದಲು ಅಡಿಗೆ ಮಾಡೋದನ್ನ ಕಲಿಬೇಕು. ನನ್ನ ಹತ್ರ ಒಂದು ಐಡಿಯಾ ಇದೆ, ನಡಿ. ಎಲ್ಲಿಗೆ? ರೂಪವ್ವ, ಹೋಳಿಗೆಗ ಹೂರ್ಣ ಮಾಡಿದ ಆಗ್ಯದ, ಹಿಟ್ಟು ಕಲಸಿದ್ವು ಆಗ್ಯದ. ಇನ್ನು ಮುಂದಿದ್ದ ನಾನು ಹಿಂಗೆ ಹೇಳ್ಕೊಡಂಗಿಲ್ಲ, ನೀನ ಮಾಡಬೇಕು. ತಿಳಿತೇನಾ? ಹುಷಾರು.
ನೈವೇದ್ಯ ಕೊಡಿ. ಓಂ ಪ್ರಾಣಪಾಣ ಮಹಾನೈವೇದ್ಯಂ ಸಮರ್ಪಯಾಮಿ ವರಮಹಾಲಕ್ಷ್ಮೀ ದೇವತಾಭ್ಯೋರ್ಮ ನೈವೇದ್ಯಂ ಸಮರ್ಪಯಾಮಿ. ರೂಪವ ಆರ್ತಿ ಹಾಡು ಹಾಡು. ಅತಿ ಹಾಡು. ಹಾ, ನೀ ಸಣ್ಣಾಕಿ ಇದ್ದಾಗ ನಿಮ್ಮ ಅಪ್ಪನ ಹತ್ರ ಹೇಳಿ ಸಂಗೀತ ಮೇಷ್ಟ್ರ ಹತ್ರ ನಾನ ಕಲ್ಸಿದ್ದಲ್ಲ. ಚಲೋ ಹಾಡ್ತಿದ್ದಿ, ಹಾಡು ಹಾಡು. ಅತಿ ಹಾಡು. ಮತ್ತ ಈಗ ಆರತಿ ಮಾಡುವಾಗ ಹಾಡೋರು ಯಾರು? ಹೆಂಗ್ ಬರ್ತದೋ ಹಂಗ ಹಾಡು. ಕರವ ಮುಗಿವೆ ಲಕುಮಿ ತಾಯೇ ಹರಸು ಎಮ್ಮನು ಮಹಮಾಯೇ. ಕರವ ಮುಗಿವೆ ಲಕುಮಿ ತಾಯೇ ಹರಸು ಎಮ್ಮನು ಮಹಮಾಯೇ. ಮನ ಮನೆಯ ಸಿಂಗರಿಸಿರುವೆ ಬಲಗಾಲಿಟ್ಟು ಒಳಬಾರೆ. ಕರವ ಮುಗಿವೆ ಲಕುಮಿ ತಾಯೇ ಹರಸು ಎಮ್ಮನು ಮಹಮಾಯೇ. ಚಂದದಿಂದಲಿ ನಲಿದು ಬಾರೆ ಅಂದವದನೆ ಹರಿರಾಣಿ. ಮಂದಿರಂಗಳ ಸುಖವ ತೋರೆ ಪದುಮ ಪಾಣಿ ಗಣಿವೇಣಿ. ಚಂದದಿಂದಲಿ ನಲಿದು ಬಾರೆ ಅಂದವದನೆ ಹರಿರಾಣಿ. ಮಂದಿರಂಗಳ ಸುಖವ ತೋರೆ ಪದುಮ ಪಾಣಿ ಗಣಿವೇಣಿ. ಭಾಗ್ಯ ತರುವ ನಾರಾಯಣಿಯೇ ಒಲಿದು ಒಲಿದು ಬಾರಮ್ಮ. ಭಾಗ್ಯ ತರುವ ನಾರಾಯಣಿಯೇ ಒಲಿದು ಒಲಿದು ಬಾರಮ್ಮ. ಹೇಗೆ ಮೆಚ್ಚಿಸಲೇ ಅರಿಯೇನು ನಿನ್ನ ಕರುಣಿಸೆನಗೆ ಲಕ್ಷ್ಮಮ್ಮ. ನಿನ್ನ ಹಾಡು ತುಂಬ ಚೆನ್ನಾಗಿ ಹಾಡ್ತೀಯ. ಥ್ಯಾಂಕ್ಸ್. ಯಾಕೆ ಡಲ್ ಆಗಿದೆಯಾ? ಓ, ದೊಡ್ಡವ ಹಾಗೆ ಮಾಡಿದ್ರು ಅಂತನಾ? ನೋಡು ಸಹನಾ, ನಮ್ಮ ಗುರಿ ದೊಡ್ಡವನ ಮನಸ್ಸನ್ನ ಗೆಲ್ಲೋದು. ಆ್ಯಂಡ್ ವಿ ಆರ್ ಟ್ರೈಯಿಂಗ್. ನೀನು ದೊಡ್ಡವನ ಮನಸ್ಸನ್ನ ಗೆದ್ದೇ ಗೆಲ್ತೀಯ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ.
ಪುಟಿ, ನೀನೀಗ ಹೋಳಿಗೆ ಮಾಡಿದ್ಯಾ, ಅದನ್ನ ದೊಡ್ಡವ ತಿನ್ಲಿ, ಆಮೇಲೆ ಓಡ್ ಬಂದು ನಿನ್ನ ತಪ್ಕೋತಾರೆ ನನ್ನ ಸೊಸೆ ಅಂತ. ಜೋಕ ಸುದೀಪ್. ಎನಿವೇಸ್ ನೋಡೋಣ. ಆದ್ರೆ ನಾನೇ ಆ ಹೋಳಿಗೆ ಮಾಡ್ದೆ ಅಂತ ಯಾರಪ್ಪ ಹೇಳ್ತಾರೆ? ನಾನು ಹೇಳ್ತೀನಿ, ನಾನೇ ಹೇಳ್ತೀನಿ. ಓಹೋ ಸರಿ, ಆಲ್ ದ ಬೆಸ್ಟ್. ಐ ಲವ್ ಯು. ಐ ಲವ್ ಯು. ಸಹನಾ, ಬಾ, ನೀನು ಕೂತ್ಕೋ. ಪೂಜೆಗಿಟ್ಟು ನೈವೇದ್ಯನ ಮನಿ ಮಂದಿನ ತಗೋಬೇಕು, ಆಗ ಹೊರಗಿನವ್ರು ಜರೂರಿ ಇಲ್ಲ. ಇಲ್ಲ, ನೈವೇದ್ಯಕ್ಕಿಟ್ಟು ಹೋಳಿಗೆನ ತಗೊಂಡ್ ಬಾ. ವಾ ವಾ, ಹೋಳ್ಗಿ ಅಂದ್ರ ಇದು ನೋಡಿ. ಚಲೋ ಮಾಡಿ. ನೋಡಿದ್ಯಾ ದೀಪ್ಯ, ಮುಂಬೈನಾಗಿದ್ರು ಮನಿ ಮರ್ತಿಲ್ಲ ಇಕ್ಕಿ. ಹೋಳ್ಗಿ ಮಾಡೋದಂದ್ರ ಸುಮ್ಮನಂತ ಮಾಡಿಯೇನ? ಹಿಂದ ಮದ್ವೆ ಮಾಡ್ಕೊಳ್ಳೋ ಸೊಸಿಗೆ ಪರೀಕ್ಷೆ ಇಡ್ತಿದ್ರಂತ. ಹೋಳ್ಗಿ ಚಲೋ ಮಾಡ್ತಾಳಂದ್ರ ಎಂಥ ಅಡಿಗೆನಾರ ಮಾಡ್ತಾಳಂತ. ಹೋಳ್ಗಿ ಮಾಡೋದ್ರಾಗ ಹಾಕಿ ತೋರ್ಸೋ ಜಾಣ್ಮೆ, ಹದ, ಅದ್ರಾಗ್ಲ ದಪ್ಪ, ನಾಳೆ ಆಕೆ ಸಂಸಾರ ಹ್ಯಾಂಗ್ ತೂಗಿಸ್ತಾಳ ಅನ್ನೋದನ್ನ ತೋರಿಸ್ತೈತಿ. ನಮ್ ರೂಪ ಅದ್ರಾಗ ಗೆದ್ದಾಳ. ದೊಡ್ಡವ್ವ, ಹೋಳಿಗೆ ಚಲೋ ಅದ, ಅದ್ರಾಗೇನು ಸಂಶಯ ಇಲ್ಲ. ಹೌದಲ್ಲ, ನಮ್ ರೂಪನ್ ಕೈಗುಣ. ಅದು ಮಾತ್ರ ಸುಳ್ಳು. ಅದು ಮಾತ್ರ ಸುಳ್ಳು. ಅಂದ್ರ ಹೋಳಿಗೆ ಮಾಡಿದ್ದು ರೂಪ ಅಲ್ಲ, ಸಹನ.
ಹೇಳಕ್ ಹತ್ತೀನಿ. ನಿನ್ನ ಅವ್ವನ್ ನಾನು ಹೇಳಿದ್ದೆ ರೂಪನ್ ಕೈಯಾರನ ಆಗ್ಬೇಕು ಅಂತ. ಈಕಿ ನನ್ ಮಾತನ್ನ ತೆಗೆದು ಹಾಕುವಾಕಿ ಅಲ್ಲ. ಅಲ್ದ ಮೈಸೂರಿನವರು ಇದನ್ನೆಲ್ಲ ಮಾಡ್ತಾರೇನ? ಹೇಳಿ ನೋಡ್ರಲ್ಲ. ನೀಲವ, ಅವನ್ನ ಯಾಕೆ ಕೇಳ್ತೀರಿ? ರೂಪನ್ನೇ ಕೇಳಿ. ರೂಪವ, ದೀಪ್ಯ ಹೇಳ್ತಿರೋದು ಖರೇನಾ? ದೀಪ್ಯ ಹೇಳ್ತಿರೋದು ಖರೇನಾ? ಹೋಳ್ಗಿ ಸಹನಾನ ಮಾಡಿದ್ದು. ನಮ್ ವಾಡೆ ಸೊಸೆ ಆಗೋಳ್ ಕೈಯಿಂದ ನೈವೇದ್ಯ ಆಗ್ಬೇಕು ಅಂತ ಮಾಡಿಸಿದ್ದು. ಅವಳು ಮಾಡಿದಾಳಂದ್ರ ಇಲ್ಲವ ಗೊತ್ತಿಲ್ಲ. ಯಾಕ ಹೇಳಿಲ್ಲೇನ? ಈ ವಾಡೆ ಸೊಸೆಯಾಗಿ ಬರುವಾಕಿ ಕೈಯಾಗ ನೈವೇದ್ಯ ಆಗ್ಬೇಕು ಅಂತ. ಏನಾದ್ರ ಇಷ್ಟಕ್ಕೆಲ್ಲ ಕಾರಣ ನೀನಾ? ನಿನ್ನಿಂದನ ಆಗಿದ್ದೀಯ ಅವಘಡ. ಅವನ್ನ ಯಾಕೆ ದೂಷಿಸ್ತೀರಿ? ಹೋಳಿಗೆ ಮಾಡಕ್ ಬರುದಿಲ್ಲ ಅಂತ ಹೇಳ್ಬೇಕಿತ್ತಲ್ಲ ನಿಮ್ ರೂಪ. ನನ್ನ ರೂಪ ಏನಂದೆ? ನನ್ನ ರೂಪನ? ಹಾ ಹೌದು, ಈಕಿನ ನನ್ ಸಸಿ ರೂಪ. ಯಾವ ಅಡ್ಡಿ ಬಂದ್ರೂ ಬದಲಾಯಿಸೋಕ ಆಗೋದಿಲ್ಲ, ತಿಳಿತೇನ?